ಕ್ರಿಸ್ತಿಯ ಜೀವಿತದ ಸೀಕ್ರೆಟ್ ಏನ್ ಗೊತ್ತಾ? ಪರಲೋಕ ರಾಜ್ಯದ ಗುಟ್ಟುಗಳು ಅದನ್ನ ನಿಮಗೆ ಕೊಟ್ಟಿದೆ. ವೈ ಯು ಆರ್ ಫೇಸಿಂಗ್ ದ ಪ್ರಾಬ್ಲಮ್ಸ್? ಮತ್ತೆ ಯಾರಿಗೂ ಇಲ್ದಿರ ಇರೋಂತ ಹೋರಾಟ ನಿನಗೆ ಯಾಕೆ ಬರುತ್ತೆ? ದೇವರು ನುಡಿದಿದ್ದಾರ, ನಿನ್ ಕಣ್ಣು ಮುಚ್ಚೋಷ್ಟರಲ್ಲಿ ದೇವರು ನೆರವೇರಿಸಿರ್ತಾರೆ. ಎವ್ರಿ ಪ್ರಾಮಿಸ್ ದೇರ್ ಈಸ್ ಎ ಕಂಡೀಷನ್. ಯಾವ ಬಾಧೆ ಬರಲ್ಲ, ಯಾವ ರೋಗ ಬರಲ್ಲ, ಯಾವುದೇ ಕೆಡುಕ ಬರಲ್ಲ, ಯಾವುದೇ ದುಷ್ಟನ ನೋಟ ಬೀಳಲ್ಲ. ಇಲ್ಲದೆ ಇರುವುದನ್ನ ಇರುವ ಹಾಗೆ ಬರಮಾಡೋದಕ್ಕೆ ನನ್ನ ದೇವರಿಗೆ ಸಾಮರ್ಥ್ಯ ಇದೆ. Come on, somebody shout hallelujah. 2 ಪೇತ್ರನಿಗೆ ಬರೆದ ಪತ್ರಿಕೆ, ಬುಕ್ ಆಫ್ 2 Peter ಚಾಪ್ಟರ್ 1 ವರ್ಸ್ 3 and 4. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲ ದೊರೆಯುತ್ತೆ ಎಂದು ಬಲ್ಲವೆಷ್ಟೇ. ನೋಡ್ರಿ, ನಮಗೆಲ್ರಿಗೂ ಗೊತ್ತಿದೆ ದೇವರು ಕರೆದಿರೋದು ನಂಬಿಗಸ್ತನಾದ ದೇವರು. ಜೀವಕ್ಕೂ ಭಕ್ತಿಗೂ ಬೇಕಾದದ್ದು ಅಂದರೆ ಆತ್ಮಮಂಡಲಕ್ಕೂ ಆತ್ಮಿಕತೆಗೆ ಬೇಕಾದದ್ದು, ನಾವು ಬದುಕೋದಕ್ಕೆ ಜೀವಮಂಡಲ, ನಾವು ಜೀವನ ಮಾಡುವಂಥ ಈ ಲೋಕದಲ್ಲಿ ತಿನ್ನೋದು ಆಹಾರ ಬೇಕು, ಉಡೋದಕ್ಕೆ ವಸ್ತ್ರ ಬೇಕು, ತಲೆಗೊಂದು ಸೂರು ಬೇಕು, ನಮಗೆ ಬೇಕಾದದ್ದು ಎಲ್ಲವನ್ನು ದೇವರು ಒದಗಿಸ್ತಾ ಇದ್ದಾನೆ. ಇನ್ನು ಅದರ 4ನೇ ವಾಕ್ಯವನ್ನು ಗಮನಿಸ್ರಿ. ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸ್ಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ. ಹಾಗಾದರೆ ವಾಗ್ದಾನ ಏನಕ್ಕೆ ಕೊಡ್ತಾ ಇರೋದು? ಲೋಕದಲ್ಲಿ ಅನೇಕ ದುರಾಶೆಗಳಿದೆ, ಅವುಗಳಿಂದ ತಪ್ಪಿಸ್ಕೊಂಡು, ಅಂಥ ಕೆಟ್ಟತನಗಳಿಂದ, ದುರಾಶೆಗಳಿಂದ ಉಂಟಾಗುವಂಥ ಕೆಟ್ಟತನದಿಂದ ತಪ್ಪಿಸ್ಕೊಂಡು ದೈವ ಸ್ವಭಾವಕ್ಕೆ. ದೈವ ಸ್ವಭಾವ ಅಂದರೆ ಏನು? ಗುಡ್ ಮ್ಯಾನ್, ಉತ್ತಮವಾದ ಮನುಷ್ಯ. ಸ್ವಾಭಾವಿಕವಾಗಿ ಮನುಷ್ಯನನ್ನು 3 ರೀತಿ ಚಿತ್ರೀಕರಿಸ್ತೀವಿ. 1 ಪ್ರಾಕೃತ ಮನುಷ್ಯ, 2 ಪ್ರಾಪಂಚಿಕ ಮನುಷ್ಯ, 3 ಆತ್ಮಿಕ ಮನುಷ್ಯ. ಪ್ರಾಕೃತ ಮನುಷ್ಯ ದೇವರು ಇಲ್ಲ ಅಂತಾನೆ. ಪ್ರಾಪಂಚಿಕ ಮನುಷ್ಯ ಅರ್ಧ ಲೋಕ ಅರ್ಧ ದೇವರು, 50-50. ಭಾನುವಾರ ಬಂದರೆ ಚರ್ಚಿಗೆ ಬರ್ತಾರೆ, ಸೋಮವಾರದಿಂದ ಶನಿವಾರದವರೆಗೂ ಲೋಕದ ಪ್ರಕಾರ ಜೀವಿಸ್ತಾನೆ. ಭಾನುವಾರ ಬಂದರೆ ಮೇರಿಯಮ್ಮ ಥರ ಇರ್ತಾನೆ, ಹೊರಗಡೆ ಹೋದರೆ ಮಾರಿಯಮ್ಮ ಥರ ಇರ್ತಾನೆ. 50-50. ಅವನ ಹೆಸರು ಏನು ಗೊತ್ತಾ? ಪ್ರಾಪಂಚಿಕ ಅಂತ. 3ನೇ ಮನುಷ್ಯ ಆತ್ಮಿಕ ಮನುಷ್ಯ, ದ ಸ್ಪಿರಿಚುವಲ್ ಮ್ಯಾನ್. ಕಾರ್ನಲ್ ಮ್ಯಾನ್, ವರ್ಲ್ಡ್ಲಿ ಮ್ಯಾನ್ ಆ್ಯಂಡ್ ಸ್ಪಿರಿಚುವಲ್ ಮ್ಯಾನ್. ಆತ್ಮಿಕ ಮನುಷ್ಯ ಅವನು ಎಲ್ಲವನ್ನ ವಿವೇಚಿಸ್ತಾನೆ, ಅವನು ದೇವರ ವಾಕ್ಯದ ಪ್ರಮಾಣದಲ್ಲಿ ಜೀವಿಸ್ತಾನೆ. ದೈವ ಸ್ವಭಾವ. ನಮಗೆ ದೇವರು ವಾಗ್ದಾನ ಕೊಡೋದಕ್ಕೆ ಕಾರಣ ಕೆಟ್ಟತನ, ದುರಾಶೆಯಿಂದ ಉಂಟಾಗುವ ಕೆಟ್ಟತನದಿಂದ ತಪ್ಪಿಸ್ಕೊಂಡು ದೈವ ಸ್ವಭಾವಕ್ಕೆ ನಾವು ಹೊಂದ್ಕೊಳ್ಬೇಕು, ಅನುರೂಪರಾಗಬೇಕು. ಆ ಉದ್ದೇಶದಿಂದ ಈ ವಾಗ್ದಾನಗಳು ಯಾವುದು ಆರ್ಡಿನರಿ ಅಲ್ಲ. ಲಿಸನ್ ಟು ಮೀ. ವಾಗ್ದಾನ ಯಾವ ರೀತಿ ಕೇಳ್ಬೋದು? ನಾನು ಮುಂಚೆ ಹೇಳಿದ್ದೆ, ವಾಗ್ದಾನ ಅಂದರೆ ಕಾಣುವ ಮಂಡಲದಲ್ಲಿ ನಿಂತಿರುವ ನಾವು, ಕಾಣದೇ ಇರುವ ಮಂಡಲದಲ್ಲಿರುವ ದೇವರು. ಕಾಣದೇ ಇರುವ ಮಂಡಲದಲ್ಲಿರುವ ದೇವರು, ಕಾಣುವ ಮಂಡಲದಲ್ಲಿರುವ ನಮಗೆ ನಡೆಯಲಿಕ್ಕೆ ಹೋಗುವ ಸಂಭವಗಳ ಕುರಿತಾದಂಥ, ಮುಂದೆ ಭವಿಷ್ಯದಲ್ಲಿ ಉಂಟಾಗುವ ಕಾರ್ಯಗಳನ್ನು ಕುರಿತು ಅಡ್ವಾನ್ಸ್ ಆಗಿ ಟೋಕನ್ ಕೊಡೋದೇ ವಾಗ್ದಾನ. ಈ ವಾಗ್ದಾನ ಹೆಂಗೆ ಕೇಳ್ಬೋದು? ವಾಕ್ಯದ ಮೂಲಕ ಕೇಳ್ಬೋದು, ಪ್ರವಾದಿ ಬಾಯಿಯಿಂದ ಕೇಳ್ಬೋದು, ಕನಸಲ್ಲಿ ಕಾಣ್ಬೋದು, ದರ್ಶನದಲ್ಲಿ ನೋಡ್ಬೋದು, ಪ್ರಕಟಣೆಯನ್ನು ನಾವು ಕಾಣ್ಬೋದು, ದೂತರ ಮಾತಾಡ್ಬೋದು, ದೇವರು ನೇರವಾಗಿ ನಮ್ಮ ಹತ್ರ ಬಂದು ಮಾತಾಡ್ಬೋದು. ಯಾವುದೇ ರೀತಿಯಲ್ಲಿ ವಾಗ್ದಾನ ಕೇಳಿದ್ರು ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಇಸ್ರಾಯೇಲರಿಗೆ ದೇವರು ಮಾಡಿದ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಒಂದು ತಪ್ಪಿ ಹೋಗಲ್ಲ, ಎಲ್ಲ ನೆರವೇರುತ್ತೆ. ಆಮೇಲೆ ನಾನು ಆರಂಭದಲ್ಲೇ ಹೇಳಿದೆ, ಕಾರಣ ನೆರವೇರೋದಕ್ಕೆ ದೇವರು ನಂಬಿಗಸ್ತನು, ಅವನು ಸುಳ್ಳಾಡಲ್ಲ. ದೇವರು ನಂಬಿಗಸ್ತನು, ದೇವರ ಬದಲಾವಣೆ ಆಗಲ್ಲ. Is unchanging God. Yesterday, today and forever Jesus Christ is same. ಆತನು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ನಿರಂತರವಾಗಿರುವ ದೇವರು. ಅನ್ಚೇಂಜಿಂಗ್ ಗಾಡ್. ಇದ್ದೀರಾ ನೀವು ನನ್ನ ಜೊತೆ? ದೇವರು ವಾಗ್ದಾನವನ್ನು ನಾವು ಹುಟ್ಟಿದ ಮೇಲೆ ಮಾಡಿದ್ದಲ್ಲ ಇದು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಆದಿಕಾಲ ಯಾವಾಗ ಸ್ಟಾರ್ಟ್ ಆಯಿತು?
ಭೂಮಿಯನ್ನು ನವೀಕರಣ ಮಾಡೋದಕ್ಕೆ, ರಿನಾವೇಷನ್ ಮಾಡೋದು. ಬಿಲ್ಡಿಂಗ್ ಇರಲಿಲ್ಲ ಅಂತಲ್ಲ, ಭೂಮಿ ಇರಲಿಲ್ಲ ಅಂತಲ್ಲ. ದೇವರ ವಾಕ್ಯ 24ನೇ ಕೀರ್ತನೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಭೂಮಿಯು ಭೂಮಿಯಲ್ಲಿರುವ ಸಮಸ್ತವು ಅದು ಯೆಹೋವನಿಗುಳ್ಳದು. ಸರಿಯಾಗಿ ಶ್ರದ್ಧೆ ಕೊಡ್ರಿ, ನನ್ನನ್ನು ಗಮನಿಸ್ರಿ. ಇಲ್ಲಿ ಈ ಭೂಮಿ, ದೇವರು ಆದಿಯಲ್ಲಿ ಆಕಾಶ ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಬರಿದಾಗಿಯೂ ಕ್ರಮವಿಲ್ಲದೆ ಇತ್ತು. ಆದಿ ಸಾಗರದ ಮೇಲೆ ಕತ್ತಲೆ ಇತ್ತು. ಪವಿತ್ರಾತ್ಮನು ಜಲಸಮೂಹದ ಮೇಲೆ ಚಲಿಸ್ತಾ ಇದ್ದನು. ಆಮೇಲೆ ಆ ಸಮಯದಲ್ಲಿ ದೇವರು ಹೇಳಿದನು, ಬೆಳಕುಂಟಾಗಲಿ, ಬೆಳಕುಂಟಾಯಿತು. ಆಮೇಲೆ ಇದು ಸಂಭವಿಸಿದ ಯಾವಾಗ? ಆದಿ ಕಾಲದಲ್ಲಿ. ಆದರೆ ಈ ಆದಿ ಕಾಲಕ್ಕೆ ಹಿಂದೆ ಅನಾದಿ ಕಾಲ ಅಂತಾರೆ. ಅನಾದಿ ಕಾಲದಲ್ಲಿ ದೇವರು ಭೂಮಿಯನ್ನು ಉಂಟು ಮಾಡಿದನು. ಇದು ಬರಿದಾಗೋದಕ್ಕೆ ಕಾರಣ, ರಿನೋವೇಟ್ ಮಾಡೋದಕ್ಕೆ ಕಾರಣ ಏನಂದರೆ, ಪಾಲು ಶೂನ್ಯವಾಗಿತ್ತು. ಅದನ್ನು ದೇವರು ರಿನೋವೇಟ್ ಮಾಡೋದಕ್ಕೆ, ಅದಕ್ಕೆ ನಾವು ಅವಾಗವಾಗ ಹೇಳ್ತೇವೆ, ದೇವರು ಇಡೀ ಭೂಮಿಯನ್ನು ರಿನೋವೇಟ್ ಮಾಡೋದಕ್ಕೆ ತೆಗೆದುಕೊಂಡಂಥ ಕಾಲ 6 ದಿವಸ. 6 ದಿವಸ. ಇದು ಒಳ್ಳೆಯದು, 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 ಬ್ಯಾಚುಲರ್ ಆಗಿ ಇರೋದು ಮಾತ್ರ ಒಳ್ಳೇದಲ್ಲ ಅಂದರು. ಸ್ತೋತ್ರ. ಮನುಷ್ಯ ಒಬ್ಬಂಟಿಗನಾಗಿರುವುದು ಒಳ್ಳೇದಲ್ಲ, ಮಿಕ್ಕಿದೆಲ್ಲ ಒಳ್ಳೇದು ಒಳ್ಳೇದು ಅಂದರು. ಅಲ್ವಾ? ಮಿಕ್ಕಿದೆಲ್ಲ ಒಳ್ಳೆಯದು 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 ಎಲ್ಲ ಒಳ್ಳೆಯದು ಮಾಡಿ ಫ್ಯಾಮಿಲಿ ಆಗಿದೆ. ಇದೆಲ್ಲದಕ್ಕಿಂತ ಒಳ್ಳೆಯದು ಅಂದ. ಆಮೇಲೆ ದೇವರು, ಅದಕ್ಕೆ ನಾನು ಹೇಳೋದು, ಪ್ರೀತಿಯ ದೇವ ಮಕ್ಕಳೇ, ಕುಟುಂಬ ಭಾಳ ಇಂಪಾರ್ಟೆಂಟ್. ಸಭೆಯನ್ನು ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ದೇವರು ಕುಟುಂಬವನ್ನು ಸ್ಥಾಪನೆ ಮಾಡಿದ್ರು. ಕುಟುಂಬ ಸ್ಥಾಪನೆ ಮಾಡಿ 4000 ವರ್ಷಗಳ ನಂತರ ಸಭೆ ಸ್ಥಾಪನೆ ಮಾಡಿದ್ದು. ಯಾಕೋ ಸ್ತೋತ್ರ ಹೇಳ್ತಾ ಇಲ್ಲ. ಅದು ಕುಟುಂಬನ ಭೂಕಂಪನ ಅಂತ. ಕುಟುಂಬ ಸ್ತೋತ್ರ. ಕೂಡಿ ಬಾಳಿದರೆ ಕುಟುಂಬ. ನೀನು ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರೆ ಭೂಕಂಪ. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ. ಈ ವಾಕ್ಯವನ್ನು ಗಮನಿಸಿ. ಸ್ವಲ್ಪ ಈ ಟೈಮ್ಲೆಸ್ ಅಂತ ನಾವು ಏನು ಹೇಳ್ತೀವಿ, ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯದಲ್ಲಿ, ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು. ಈಗಿನ ಸಭೆ ಕ್ರೈಸ್ತ ಸಭೆಯ ಮೂಲಕ ಅನಾದಿ ಕಾಲದಲ್ಲೇ ದೇವರು ತನ್ನ ಸಂಕಲ್ಪವನ್ನು ಮಾಡಿದ್ರು. ಆ ಸಂಕಲ್ಪ ದಟ್ ಈಸ್ ಕಾಲ್ಡ್ ಪ್ರಾಮಿಸ್. ದೇವರು ನಮಗೆ ವಾಗ್ದಾನ ಕೊಡುವಾಗ, ಒಂದು ಪ್ರವಾದಿಯ ಬಾಯಿಂದೆಲ್ಲ ಹೇಳಿಸುವಾಗ ನಾವು ಆ ಟೈಮಿಗೆ ಅಂದ್ಕೊತೀವಿ. ನೋ, ಇದು ದೇವರು ಅನಾದಿ ಕಾಲದಲ್ಲೇ ಪ್ಲಾನ್ ಮಾಡಿಟ್ಟಿರೋದು. ಇನ್ನು ಈ ದುರಾಶೆಗಳಿಂದ ಉಂಟಾಗುವ ಕೆಟ್ಟತನದಿಂದ ತಪ್ಪಿಸ್ಕೊಂಡು ದೈವ ಸ್ವಭಾವಕ್ಕೆ ನಾವು ಅನುರೂಪರಾಗಬೇಕು ಅಂದರೆ ಅದು ಈ ವಾಗ್ದಾನ. ಈ ವಾಗ್ದಾನದ ಪ್ರತ್ಯೇಕತೆ ಏನು? ಇದು ಗುಣಾತಿಶಯವುಳ್ಳ, ಓದಿ, ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಹಾಗಾದ್ರೆ ವಾಗ್ದಾನ ಯಾವತ್ತು ಸಿಂಪಲ್ ಆಗಿ ತಗೊಂಬೇಡ್ರಿ. ವಾಗ್ದಾನ ಯಾವತ್ತು ನೀವು ಬೇಜವಾಬ್ದಾರಿಯಿಂದ ಸ್ವೀಕರಿಸಬೇಡ್ರಿ. ದೇವರು ನುಡಿದಿದ್ದಾರ, ನೀನು ಕಣ್ಣು ಮುಚ್ಚೋಷ್ಟರಲ್ಲಿ ದೇವರು ನೆರವೇರಿಸಿರ್ತಾರೆ. ಅದಕ್ಕೆ ಮುಂಚೆ ನೀನಂತೂ ಸಾಯಲ್ಲ, ಗ್ಯಾರಂಟಿ, ಗ್ಯಾರಂಟಿ. ಇವತ್ತು ಒಂದು ಸಿಸ್ಟರ್ ಬಂದರು, ಫಸ್ಟ್ ಜಮೀನು ವಿಷಯದಲ್ಲಿ ಯಾರೋ ಮಠ ಮಂತ್ರ ಎಲ್ಲ. ನಾನು ಹೇಳಿದೆ, ಅವ್ರನ್ನ ಕರ್ಕೊಂಬಂದು ಏನೇನು ಮಂತ್ರ ಮಾಡ್ತಾರೋ ಅದೆಲ್ಲ ತಗೊಂಬಂದು ಕೊಡಮ್ಮ, ನಾನೇ ತಿಂತೀನಿ ಅಂದೆ. ಸೋತ್ರ ತಿಂತೀನಿ ಅಂದೆ. ಯಾಕಂದರೆ ದೇವರ ವಾಗ್ದಾನ ನಮ್ಮ ಮೇಲೆ ಇರುವಾಗ ಇದು ಸಾಧಾರಣವಾದದ್ದಲ್ಲ. ಇದು ಓದೇ, ದೇವರು ತನ್ನ ಪ್ರಭಾವ ಗುಣ ಅತಿಶಯಗಳಿಂದ ಎಂತೆಂತ ತನ್ನ ಪ್ರಭಾವ. ಹಲೋ, ಬೈಬಲ್ ಓದಬೇಕು, ಸ್ವಲ್ಪ ಅಲ್ಲಲ್ಲಿ ಪಾಸ್ ಕೊಟ್ಟು ಓದಬೇಕು.
ಪ್ರಭಾವ, ದ ಗ್ಲೋರಿ. ಅದಕ್ಕೆ ನಾವು ಓದುವಾಗ ಹೇಳ್ತೀವಿ, ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಹೇಳ್ತೀವಿ, ಅಲ್ಪ ಕಾಲದ ಕಷ್ಟ ಬರಲಿಕ್ಕಿರುವಂಥ ಮಹಿಮೆಯನ್ನು ಆಲೋಚಿಸುವಾಗ ಈ ಲೋಕದ ಕಷ್ಟಗಳು ಪರವಾಗಿಲ್ಲ. ಆಮೇನ್. ಪ್ರಭಾವ. ಫಿಲಿಪಿಯ ಪತ್ರಿಕೆಯಲ್ಲಿ ಹೇಳ್ತಾರೆ 4:19 ಕ್ರಿಸ್ತ ಯೇಸುವಿನ ತನ್ನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮೆಲ್ಲರ ಕೊರತೆಗಳನ್ನು ದೇವರು ಏನು ಮಾಡ್ತಾನೆ? ನೀಗಿಸ್ತಾನೆ ಅಂತ. ಅಲೋ ಇದ್ದೀರಾ? ಎಲ್ಲ ನನಗೆ ಗಮನಿಸಿ, ಇಲ್ಲ ನಿಮಗೆ ಇದು ಗ್ರಿಪ್ ಸಿಗಲ್ಲ. ವಾಕ್ಯದ ಗ್ರಿಪ್ ಇಟ್ಕೊಳ್ರಿ. ಆ ಅಮೂಲ್ಯವಾದದ್ದು ಈಗ ಓದಿದ್ವಿ. ಪ್ರಭಾವ ಗುಣ ಅತಿಶಯಗಳಿಂದ. ಗುಣ ಅತಿಶಯ. ಗುಣಗಳಲ್ಲಿ ಅತಿಶಯವಾದ ಗುಣ, ತ್ಯಾಗ ಮಾಡುವ ಗುಣ, ಸ್ಯಾಕ್ರಿಫೈಸಿಂಗ್. ಆಮೇಲೆ ಅದಕ್ಕೆ ಯೇಸು ಕ್ರಿಸ್ತನಿಗಲ್ಲದೆ ಬೇರೆ ಯಾರಲ್ಲಿದೆ? ಗುಣಾತಿಶಯವಾದ, ಅಮೂಲ್ಯವಾದ, ಉತ್ಕೃಷ್ಟವಾಗಿರುವ ವಾಗ್ದಾನಗಳು. ಹಲ್ಲೆಲೂಯಾ. ಹಾಗಾದರೆ ದೇವರು ನಮಗೆ ಕೊಟ್ಟಿರುವ ವಾಗ್ದಾನ ಸಾಮಾನ್ಯವಾದದಲ್ಲ. ನಮ್ಮ ಜನರಲ್ಲಿ ಬರುವ ಚಿಂತೆ ಏನು ಗೊತ್ತಾ? ಪ್ರವಾದಿ ಹೇಳಿದ ತಕ್ಷಣ ನಡಿಬೇಕು, ನಡೆದಿಲ್ಲ ಅಂದರೆ ಆ ಪ್ರವಾದಿನ ಶಿಲುಬೆಗೆ ಹಾಕಿ ಇವರೇ ಜಡಿತಾರೆ. ಆ ಪ್ರವಾದಿ ಸರಿಯಿಲ್ಲ, ಅವ್ರು ಹೇಳಿದ ಸರಿ ಆಗಲಿಲ್ಲ. ಈ ಪ್ರವಾದಿ ಹೇಳಿದ್ದೋ ಬಿಟ್ಟಿದ್ದು ಹೇಳ್ದ. ದೇವರ ಮೌತ್ ಪೀಸು ಪ್ರವಾದಿ. ದೇವರು ಏನು ನುಡಿಸ್ತಾರೋ ಅವ್ನು ನುಡಿತಾನೆ, ಆದರೆ ನೆರವೇರಿಸೋದು ಯಾರು ಗೊತ್ತಾ? ದೇವರು. ವಾಗ್ದಾನಗಳಲ್ಲಿ ದೇವರು ನಂಬಿಗಸ್ತನು. ನೆರವೇರಿಸೋದು ಯಾರು? ಹಾಗಾದ್ರೆ ಪ್ರವಾದನ ನೆರವೇರಿಸೋದು ಯಾರು? ದೇವರು. ಪ್ರವಾದಿ ಅಲ್ಲ. ಅಡಿಗೆ ಮಾಡಿದ ಕುಕ್ಕು ಒಳಗಡೆ ಇದ್ದಾರೆ. ಸರ್ವ್ ಮಾಡಿದವನ್ನ ತಗೊಂಬಂದು ಬಟ್ಲಲ್ಲಿ ಇಡ್ತಾನೆ. ಏನೋ ಹಿಂಗ ಮಾಡೋದು ಸರ್, ನಾನಲ್ಲ ಮಾಡಿರೋದು. ಅದು ಸೋತ್ರ. ಕೋಪ ಯಾರ ಮೇಲೆ ತೋರಿಸ್ತಾರೆ? ಸರ್ವ್ ಮಾಡ. ಎತ್ತು ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕ್ತಾರಂತೆ. ದೇವರು ವಾಗ್ದಾನ ನೆರವೇರಿಸೋದು. ಡಿಲೇ ಆದರೂ ಡಿಲೇ ಮಾಡಲ್ಲ, ತಡ ಆದರೂ ದೇವರು ನೆರವೇರಿಸದೆ ಬಿಡೋದಿಲ್ಲ. ಹಲೋ, ಈ ವಾಗ್ದಾನ ಅಮೂಲ್ಯವಾದದ್ದು. ದೇವರು ಹೇಳಿದ್ದನ್ನ ಗುಪ್ತವಾಗಿ ಅದನ್ನು ಸೆರೆ ಹಿಡೀರಿ. ಕಮ್ ಆನ್ somebody shout hallelujah. ಅದಕ್ಕೆ ನಾನು ಹೇಳಿದೆ, ಕತ್ತಲೆಯಲ್ಲಿ ಬಚ್ಚಿಟ್ಟಿರುವ ಈ ಗುಪ್ತವಾದಂತ ನಿಧಿ ನಿಕ್ಷೇಪ ಇದು. ನಮ್ಮ ಜೀವನ ಆರಂಭಿಸಿದ ಹಾಗೆ ಒಂದು ಕಾಲದಲ್ಲೂ ಮನಸ್ಸಲ್ಲೂ ನೆನೆಸ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಸಭೆಯ ಪಾಸ್ಟರ್ ಆಗಿ ನಾನು ಸೇವೆ ಮಾಡ್ತೀನಿ ಅಂತ. ಪಾಸ್ಟರ್ ಆಗೋವಂಥ ಕ್ವಾಲಿಫಿಕೇಶನೇ ಇರಲಿಲ್ಲ. ಬಟ್ ವಾಗ್ದಾನ ಇತ್ತು. ರಕ್ಷಣೆ ಅನುಭವ ಬಂತು. ದೇವರ ಸಮಯ ಆದಾಗ ಕರೆದನು, ಸೇವೆಗೆ ತೊಡಗಿಸಿದನು. ಒಂದೊಂದು ದಿನ ಇದೇ ವಾಗ್ದಾನ ಹಿಡಿದು ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ದೇವರು ನಡೆಸ್ಕೊಂಡು ಇಲ್ಲಿವರೆಗೂ ಬಂದನು. ನಿಮ್ಮ ಜೀವನದಲ್ಲಿ ಒಂದು ವಾಗ್ದಾನ ವ್ಯರ್ಥವಾಗಿ ಹೋಗಲ್ಲ. ಕಾನ್ಫಿಡೆಂಟ್ ಆಯ್ತಲ್ಲ? ಏನಕ್ಕೆ ದೇವರು ವಾಗ್ದಾನ ಕೊಡ್ತಾ ಇರೋದು? ವಾಗ್ದಾನ ಕೊಡೋದು ದೈವ ಸ್ವಭಾವ ನಮ್ಮಲ್ಲಿ ಬರಬೇಕು. ಅದೇ ಉದ್ದೇಶ. ಆಮೇಲೆ ದೇವರಲ್ಲಿ ಆಶ್ರಯ ಇಡಬೇಕು, ಪ್ರವಾದಿಗಳನ್ನು ನಂಬಬೇಕು. ಕೆಲವರೆಲ್ಲ ನಂಬಲ್ಲ, ಹೇಳೋದು ಕೇಳಲ್ಲ. ಅನುಭವಿಸಾದ್ಮೇಲೆ ಹೌದು ಪಾಸ್ಟ್ರೆ ನೀವು ಹೇಳಿದ ಮಾತು ಕೇಳಬೇಕಾಗಿತ್ತು, ಶೇ ಅನ್ಬೇಡ. ಯಾಕಂತಿ ಕೇಳು. ಪ್ರವಾದನೆ ಅನ್ನೋದು ಟೋಕನ್. ನಿನಗೆ ಬಿಲ್ಡಿಂಗ್ ಬರಲಿಕ್ಕಿದೆ, ಕೀ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೂ ಫಿನಿಶ್ ಆಗಿಲ್ಲ. ನಾನು ಯೋಚನೆ ಮಾಡಿದೆ, ದೇವರು ಈ ಭೂಮಿನ ನವೀಕರಿಸೋದು ತಗೊಂಡಿದ್ದು 6 ದಿನ. ಎಷ್ಟು ದಿನ? 6 ದಿನ. ಆದರೆ ದೇವರು ನಮಗಾಗಿ ಕಟ್ತಾ ಇರೋ ಮನೆ ಕಳೆದ 2000 ವರ್ಷ ಆಯಿತು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗಿದ್ರೆ ನಾನಿಲ್ಲಿ ಇರ್ತಿರ್ಲಿಲ್ಲ. ಅದು ಎಷ್ಟು ಬ್ಯೂಟಿಫುಲ್ ಆಗಿರ್ಬೋದು.
6 ದಿನದಲ್ಲಿ ಇಡೀ ಭೂಮಿನ ರಿನೋವೇಟ್ ಮಾಡಿದ್ದಾರೆ. 2000 ವರ್ಷದಿಂದ ನಮಗೋಸ್ಕರ. ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ, ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ಆದರೆ ನಾನು ನಿಮಗೋಸ್ಕರ ಒಂದು ಮನೆಯನ್ನು ಕಟ್ಟಲಿಕ್ಕೆ ಹೋಗ್ತಾ ಇದ್ದೇನೆ. ಯಾಕೆ? ನಾನು ಇರುವಲ್ಲಿ ನೀವು ಇರಬೇಕು. ಹಲ್ಲೆಲೂಯಾ. ಮುತ್ತು ರತ್ನಗಳಿಂದ 12 ಮುತ್ತು ರತ್ನ ಕಲ್ಲುಗಳಿಂದ ಅದರ ಕಾಂಪೌಂಡು. ರಸ್ತೆ ಅಲ್ಲ, ಗೋಲ್ಡು. ಇಲ್ಲಿ ಜಿಮ್ಕಿಗೆ, ಒಂದು ಓಲೆಗೆ, ಒಂದು ಚೈನಿಗೆ ಗಂಡನ ಹತ್ರ ಜಗಳ ಮಾಡಿಕೊಂಡು ಮುನಿಸ್ಕೊಂಡು ತವ್ರ ಮನೆಗೆ ಹೋಗಿ ಏನೆಲ್ಲ ರಾಧ ಅಂತ ಮಾಡ್ತೀರ, ವೆಯ್ಟ್ ಮಾಡಿ. ರಸ್ತೆನೇ ಬಂಗಾರ ಇರೋ ಸಿಗುತ್ತೆ. ಸ್ತೋತ್ರ. ಪುರುಷರ ಮುಖದಲ್ಲಿ ಏನು ತೇಜಸ್ಸು, ಕಳೆ. ಶೈನಿನ ನೆಕ್ಲೆಸ್ ಕೇಳಿದ್ಲಲ್ಲ, ಡೈಲಾಗ್ ಹೊಡಿ, ಸ್ವಲ್ಪ ವೆಯ್ಟ್ ಮಾಡಮ್ಮ, ಬಂಗಾರದ ರಸ್ತೆನೇ ಸಿಗುತ್ತೆ ಅಂತ. 2000 ವರ್ಷಗಳಿಂದ ಕಟ್ತಿರುವಂಥ ಬಿಲ್ಡಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ವಾಗ್ದಾನಗಳನ್ನು ತುಚ್ಛವಾಗಿ ಕಾಣಬೇಡಿ. ವಾಗ್ದಾನಗಳನ್ನು ಅದು ಅಮೂಲ್ಯವಾದದ್ದು, ಉತ್ಕೃಷ್ಟವಾದದ್ದು, ಪ್ರಭಾವವಾದದ್ದು, ಅದು ಮಹಿಮಾತಿಶಯವಾದದ್ದು. ಹಲ್ಲೆಲೂಯಾ. ಇದೀರಾ ನೀವು? ನಾನು ಹೇಳಂಗೆ ಹೇಳ್ರಿ. ವಾಗ್ದಾನ ಪ್ಲಸ್ ಒಡಂಬಡಿಕೆ. ವಾಗ್ದಾನ ಪ್ಲಸ್ ಒಡಂಬಡಿಕೆ ಇಸ್ ಈಕ್ವಲ್ ಟು ಆಶೀರ್ವಾದ. ಪ್ರಾಮಿಸ್ ಪ್ಲಸ್ ಕವನೆಂಟ್ ಇಸ್ ಈಕ್ವಲ್ ಟು ಬ್ಲೆಸ್ಸಿಂಗ್. ಆಮೇಲೆ ಯಾರಿಗೆ ವಾಗ್ದಾನ? ಒಡಂಬಡಿಕೆ ಉಳ್ಳವರು. ಯಾರು ಒಡಂಬಡಿಕೆ ಉಳ್ಳವರು? ದೇವರ ಮಕ್ಕಳು ನಾವು. ನನಗೂ ದೇವರಿಗೂ ಒಂದು ಒಡಂಬಡಿಕೆ. ಆ ಒಡಂಬಡಿಕೆಯ ಆಶೀರ್ವಾದ ನಾವು ಅನುಭವಿಸ್ತಾ ಇರೋದು. ವಾಗ್ದಾನ, ಒಡಂಬಡಿಕೆ, ಅದರ ಆಶೀರ್ವಾದ. ಆಮೇಲೆ ನೆಕ್ಸ್ಟ್ ಪ್ರಾಮಿಸ್ ಪ್ಲಸ್ ಕಂಡೀಷನ್ ಇಸ್ ಈಕ್ವಲ್ ಟು ಬ್ಲೆಸ್ಸಿಂಗ್ಸ್. ವಾಗ್ದಾನ ಪ್ಲಸ್ ಷರತ್ತು, ಷರತ್ತಲ್ಲ ಷರತ್ತು, ಷರತ್ತು. ಷರತ್ತು ಇಸ್ ಈಕ್ವಲ್ ಟು ಆಶೀರ್ವಾದ. ಆಮೇಲೆ ಎವ್ರಿ ಪ್ರಾಮಿಸ್ ದೇರ್ ಈಸ್ ಎ ಕಂಡೀಷನ್. ಆಮೇಲೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ. ಎಲ್ರಿಗೂ ಗೊತ್ತಿರೋ ವಾಕ್ಯ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಕೊಡ್ತೀನಿ. ಆಮೇಲೆ ನಾನು ಸಾತ್ವಿಕನು. ನೋಡ್ರಿ, ಇದು ಇಂಪಾರ್ಟೆಂಟ್. ಈಗ ವಾಗ್ದಾನ ಏನು? ಎಲ್ಲ ನೋಡಿ, ವೇದಮ್ಮ ನನಗಿಂತ ಮುಂದೆ ಹೋಗ್ತಾಳು. ಉಂಡವ ಹೊಸ್ತಾನು ಉಂಡು. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ. ಅದೇನದು? ವಾಗ್ದಾನ, ಪ್ರಾಮಿಸ್. ಅರ್ಥ ಆಗ್ತಿದೆಯಾ? ನೀವು ಹಿಂಗೆ ಕೂತ್ರೆ ನನಗೇನೋ ಏನೋ ಅರ್ಥ ಆಗಿಲ್ಲ ಅಂತ. ವಾಗ್ದಾನ ಅದು. ಈ ವಾಗ್ದಾನದ ಹಿಂದುಗಡೆ ಒಂದು ಷರತ್ತಿದೆ. ಷರತ್ತು 29ನೇ ವಾಕ್ಯ. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರೋದರಿಂದ ನನ್ನ ನೊಗವನ್ನ ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಅದು ಷರತ್ತು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು. ಹೌದಲ್ವಾ? ಅದರ ಅರ್ಥ ಏನು ಗೊತ್ತಾ? ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ವಿಶ್ರಾಂತಿ ಕೊಡ್ತೀನಿ ಅಂತ ಯಾರಿಗೆ ಹೇಳಿದ್ದು ಗೊತ್ತಾ? ಕೂಲಿ ಕೆಲಸ ಮಾಡೋರೆಲ್ಲ ಬನ್ನಿ ಅಂತ ಅಲ್ಲ. ನಿನಗೆ ಮನಸ್ಸಿದೆಯಾ? ಸಾತ್ವಿಕ ಗುಣ, ದೀನ ಮನಸ್ಸು. ಸ್ತೋತ್ರ. ಯಾರಾದರೂ ಏನಾದರೂ ಅಂದರೆ ಗುರ್ರಂತ ನೋಡೋಣ ಬತ್ತೀಯಾ, ನೀನು ತೋರಿಸೇ ಬಿಡ್ತೀನಿ, ಬಿಡ್ಲಿ, 2ರಲ್ಲಿ 1 ಆಗ್ಬಿಡ್ಲಿ. ಅಣ್ಣ, ನಿನಗೆ ವಾಕ್ಯ ಅನ್ವಯಿಸಲ್ಲ. ನನ್ನ ನೊಗವನ್ನ ನೀವು ಹೊರ್ರಿ ಅಂದರೆ ಯಾವುದು? ಈ ಗುಣಲಕ್ಷಣಗಳುಳ್ಳ ಸ್ವಭಾವಗಳನ್ನು ನೀವು ಅಳವಡಿಸ್ಕೊಂಡ್ರೆ
ನಿಮ್ಮ ಜೀವನದಲ್ಲಿ ಬರುವಂಥ ಶಾಂತಿಯನ್ನು ನಾನು ಕೊಡ್ತೀನಿ. ಕಂಡೀಷನ್ ಏನು? ಈ ಗುಣ ಅನುಸರಿಸಬೇಕು. ಹೌದಲ್ವಾ? ಇನ್ನೊಂದು ಉದಾಹರಣೆ ಕೊಡ್ತೀನಿ. ಸ್ತೋತ್ರ. ಎಲ್ಲ ಉದಾಹರಣೆ ಕೊಡೋಕ್ಕೆ ಟೈಮ್ ಇರೋದೇ ಇಲ್ಲ. ಓಕೆ, ಇನ್ನೊಂದು ಉದಾಹರಣೆ. 91ನೇ ಕೀರ್ತನೆ 10ನೇ ವಾಕ್ಯ. ಯಾವ ಕೇಡು ನಿನಗೆ ಸಂಭವಿಸದು, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಸ್ತೋತ್ರ. ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಕರೆಕ್ಟಾ? ವಾಟ್ ಈಸ್ ದಿಸ್? ದಿಸ್ ಇಸ್ ದ ಪ್ರಾಮಿಸ್. ವಾಟ್ ಈಸ್ ದ ಕಂಡೀಷನ್? ಕಂಡೀಷನ್ ಏನು? ಹಲೋ, ಕಂಡೀಷನ್ ಏನು ಅಂದರೆ ಒಂದೇ ವಾಕ್ಯ ಓದಬೇಕು. ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು. ಸಾಕು. ಯಾರಿಗೆ ಈ ಕಂಡೀಷನ್? ಪರಾತ್ಪರನು, ದ ಮೋಸ್ಟ್ ಹೈ ಗಾಡ್, ಎಲ್ ಎಲಿಯೋನ್. ಎಲ್ ಎಲಿಯೋನ್ ಕೇಳಿದ್ದೀರಾ? ದ ಮೋಸ್ಟ್ ಹೈ ಗಾಡ್, ಪರಾತ್ಪರನಾದ ದೇವರು, ಸರ್ವಶಕ್ತನ ದೇವರು, ಸರ್ವಶಕ್ತನಾದ ದೇವರು, ಪರಾತ್ಪರನಾದ ಪರಾತ್ಪರನ ಮೊರೆ ಹೊಕ್ಕಿರುವವರು. ಮೊರೆ ಹೊಕ್ಕಿರೋರು ಅಂದ್ರೆ ಪ್ರಾರ್ಥನೆ ಮಾಡೋನು. ಸ್ತೋತ್ರ. ಒಂದು ತಾಯಿ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಮಕ್ಕಳ ಸೆಕೆಂಡ್ ಶೋ ಪಿಕ್ಚರ್ ಮುಗಿಸ್ಕೊಂಬರ್ಬೇಕಾದ್ರೆ 91ನೇ ಕೀರ್ತನೆ ಹೇಳ್ಕೊಂಬರ್ಲಾ? 91ನೇ ಕೀರ್ತನೆ ಸೆಕೆಂಡ್ ಶೋ ಪಿಕ್ಚರ್ ನೋಡ್ಕೊಂಬರ ಅವನಿಗ. ಕಂಡೀಷನ್ ಏನು? ಪರಾತ್ಪರನ ಮೊರೆ ಹೊಕ್ಕಿರುವವನು ಅಂದ್ರೆ ದ ಮೋಸ್ಟ್ ಹೈ ಗಾಡ್ ಹತ್ರ ಪ್ರಾರ್ಥನೆ ಮಾಡುವವನು, ಸರ್ವಶಕ್ತನ ಆಶ್ರಯದಲ್ಲಿ ಅಂದ್ರೆ ಸರ್ವಶಕ್ತನ ಎಲ್ ಶಡಾಯ್, ಸರ್ವಶಕ್ತನಾದ ದೇವರಲ್ಲಿ ಆಶ್ರಯ ಇಟ್ಟಿರುವವನು. ಅವನು ಸುರಕ್ಷಿತವಾಗಿರ್ತಾನೆ. ಅವನ ಗುಡಾರದ ಸಮೀಪಕ್ಕೆ ಯಾವ ಬಾಧೆ ಬರಲ್ಲ, ಯಾವ ರೋಗ ಬರಲ್ಲ, ಯಾವುದೇ ಕೆಡುಕ ಬರಲ್ಲ, ಯಾವುದೇ ದುಷ್ಟನ ನೋಟ ಬೀಳಲ್ಲ. Come on somebody shout hallelujah. ಬೈಬಲ್ ಓದುವಾಗ ಅದನ್ನ ವ್ಯಾಖ್ಯಾನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಐ ಗಿವ್ ಒನ್ ಮೋರ್ ಎಕ್ಸಾಂಪಲ್. ನಾವೆಲ್ಲ ಸುಲಭವಾಗಿ ಮಾತಾಡೋದು ವಿಷಯ ಏನು ಗೊತ್ತಾ? ಜ್ವರ ಬರಲಿ, ರೋಗ ಬರಲಿ, ಒಂದು ಡೈಲಾಗ್, ಯೆಹೋವಾ ರಾಫಾ, ಯೆಹೋವಾ ರಾಫಾ. ಯಾರಿಗೆ ಯೆಹೋವಾ ರಾಫಾ? ವಿಮೋಚನ ಕಾಂಡ ಪುಸ್ತಕ ಎಕ್ಸೋಡಸ್ 15:15-26. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನ ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಅದು ಕಂಡೀಷನ್. ನಡೆದರೆ. ಆಮೇಲೆ ನಾನು ಐಗುಪ್ತರಿಗೆ ಉಂಟು ಮಾಡಿದ, ನಂಬರ್ 1, ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸೋದಿಲ್ಲ. ಅದು ಪ್ರಾಮಿಸ್. ಅದೇನು? ವಾಗ್ದಾನ. ಎರಡನೇದು, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನಾಗಿರ್ತೇನೆ. ಇದು ಕಂಡೀಷನ್, ಇದು ಪ್ರಾಮಿಸ್. ಎಲ್ರಿಗೂ ಅಲ್ಲ, 4 ಕಂಡೀಷನ್ ಹಾಕಿದ್ರು. ಯಾವ ಕಂಡೀಷನು? ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು, ಅವನ ದೃಷ್ಟಿಗೆ ಸರಿ ಬೀಳೋದನ್ನು ಮಾಡಬೇಕು, ಅವನ ಕಟ್ಟಳೆಗಳನ್ನು ಅನುಸರಿಸಿ ನಡಿಬೇಕು, ಆತನ ಆಜ್ಞೆಗಳಿಗೆ ಪೂರ್ಣವಾಗಿ ವಿಧೇಯರಾಗಿರಬೇಕು. ಸ್ತೋತ್ರ. ಅರ್ಧಂಬರ್ಧ ವಿಧೇಯರಾಗೋದಲ್ಲ. ಒಬ್ಬನ ದೀಕ್ಷಾ ಸ್ನಾನ ಕರ್ಕೊಂಡೋಗಿ ಇಳಿಸಿದ್ರು, ಪಾಸ್ಟರ್ ಕರೆದ್ರು, ಕೈ ಜೋಡಿಸ್ಕೊಂಡ್ರು, ಹೇಳಿದ್ರು, ಕರ್ತನಾದ ಯೇಸು ಕ್ರಿಸ್ತನ ದೇವಕುಮಾರನೆಂತಲೂ ರಕ್ಷಕನ ಒಡೆಯನೆಂದು ಸಹೋದರ ನಂಬ್ತೀರಾ? ನಂಬ್ತೀನಿ. ನಂಬುವವರನ್ನು ದೀಕ್ಷಾ ಸ್ನಾನ ಮಾಡಿಸಿ ಎಂದು ಯೇಸು ಸ್ವಾಮಿ ಹೇಳಿದ ಆಜ್ಞೆ ಪ್ರಕಾರ ನೀನು ಹೇಳಿದ ಸಾಕ್ಷಿ ಮಾತುಗಳ ಆಧಾರವಾಗಿ ನಿನ್ನನ್ನು ಈ ನೀರಿನಲ್ಲಿ ತಂದೆ ಕುಮಾರ ಪರಿಶುದ್ಧಾತ್ಮ ನಾಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ತೀನಿ. ಮುಳುಗಿಸೋ ಟೈಮಲ್ಲಿ ಇವನು ಕೈ ಮೇಲೆ ಕೆತ್ತಿದ.
ಮಿಕ್ಕಿದೆಲ್ಲ ಮುಳುಗ್ತು, ಕೈ ಮಾತ್ರ ಮುಳುಗಲಿಲ್ಲ. ಪಾಸ್ಟರ್ ಹೇಳಿದ್ರು, ಬ್ರದರ್ ಕೈ ಜೋಡಿಸ್ಕೊಳ್ರಿ, ಕೈ ಮೇಲೆ ಕೆತ್ತಬೇಡ್ರಿ, ಫುಲ್ಲು ಮುಳುಗಬೇಕು. ಹ್ಞೂ ಪಾಸ್ಟ್ರೆ. 2 ಸತಿ ತಿರ್ಗಾ ಹಂಗೆ ಆಯಿತು, ಕೈ ಮೇಲೆತ್ತು. ಪಾಸ್ಟ್ರ್ ಕೇಳಿದ್ರು, ಏನು ಪ್ರಾಬ್ಲಮ್ಮು? ಇಲ್ಲ, ಫುಲ್ ಮುಳುಗಿದ್ರೆ ಒಬ್ಬನಿಗೆ ಹೊಡಿಬೇಕು ಅಂದ್ಕೊಂಡಿದ್ನಲ್ಲ, ಅದು ಮಾಡೋಕ್ಕಾಗಲ್ಲ, ಅದಕ್ಕೆ ಕೈ ಮಾತ್ರ ನೆನೆದಿರಂಗೆ ಆಫ್ ಇಟ್ಕೊಂಡಿದ್ದೆ ಅಂತ. ಸೋತ್ರ. ಅವನ ಆಜ್ಞೆ ಅನುಸರಿಸ್ತಾ ಇದ್ದಾನೆ, ನೀರ್ವರೆಗೂ ಬಂದಿದ್ದಾನೆ, ನೀರಲ್ಲೂ ಇಳಿದಿದ್ದಾನೆ, ಆದರೆ ಪೂರ್ಣವಾಗಿ ಅನುಸರಿಸ್ತಾ ಇಲ್ಲ. ಆಮೇಲೆ ನೀನು ರೋಗದಲ್ಲಿ ಬಿದ್ದಾಗ ಯೆಹೋವ ರಾಫ ಅಂದರೆ ದೇವರು ಹೇಳ್ತಾನೆ, ನನಗೂ ನಿಂಗೆ ಯಾವ ಸಂಬಂಧ ಇಲ್ಲ, ವಾಗ್ದಾನಕ್ಕೂ ಇದಕ್ಕೆ ಕನೆಕ್ಷನೇ ಇಲ್ಲ ಅಂತ. ಸ್ತೋತ್ರ. ಕೆಲ ಸಹೋದರರ ಮುಖ ಎಲ್ಲ ಬಾಡ್ತಾ ಇದೆ. ಹಾಗಾದರೆ ನಾನು ಅವ್ರಿಗೆ ಕೊಡ್ಬೇಕು ಅನ್ಕೊಂಡಿದ್ನಲ್ಲ, ಕೊಡಂಗಿಲ್ವಾ? ಇದು ಮುಳುಗಿಸ್ಬೇಕಾ? ಸ್ತೋತ್ರ. ಆಮೇಲೆ ಯಾರಿಗೆ ಯೆಹೋವ ರಾಫ? 4 ಕಂಡೀಷನ್. ನಂಬರ್ 1, ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. ದೇವರ ದೃಷ್ಟಿಗೆ, ನಿನ್ನ ದೃಷ್ಟಿಗೆ ಬರೋದಲ್ಲ, ದೇವರ ದೃಷ್ಟಿಗೆ ಸರಿ ಬೀಳೋದನ್ನ. 3, ಆತನ ಆಜ್ಞೆಗಳು ಅಲ್ಲ ಕಟ್ಟಳೆಗಳನ್ನು. 4ನೇದು. 3ನೇದು ಆಜ್ಞೆಗಳು, ವಿಧಿಯರಾಗಬೇಕು, ಕಟ್ಟಳೆಗಳನ್ನು ಅನುಸರಿಸಿ ನಡಿಬೇಕು. ಸ್ತೋತ್ರ. ಇಷ್ಟು ಮಾಡಿದ್ರೆ ನಾನು ನಿನಗೆ ಆರೋಗ್ಯದಾಯಕನು. ಐಗುಪ್ತ ದೇಶದವರಲ್ಲಿ ಬಂದಂಥ ಯಾವುದೇ ಬಾಧೆ ನಿನ್ನ ಗುಡಾರದ ಸಮೀಪಕ್ಕೆ ಬರೋದಿಲ್ಲ. ನಾನು ಯೆಹೋವ ರಾಫ ಆಗಿರ್ತೇನೆ. ಈಗ ಹೇಳ್ರಿ, ಯಾರು ಕವನೆಂಟ್ ಮುರಿಯೋದು, ಯಾರು ಇದು ಮಾಡೋದು? ಆಮೇಲೆ ಅರ್ಥ ಆಗ್ತಾ ಇದೆಯಾ ನಿಮಗೆ? ಅದಕ್ಕೆ ಧೈರ್ಯವಾಗಿ ಹೇಳಬೇಕು. BP ನನ್ನ ಹತ್ರ ಬರಂಗಿಲ್ಲ. ಕಿಡ್ನಿನ ಅವಾಗ ಕಿಡ್ನಿ ಅಂದಿದ್ರೆ ಇಲ್ಲಿ ನೋಡ್ತಾರೆ ಕೆಲವರು. ಇಲ್ಲ ಇರೋದು ಇಲ್ಲಿ. ಕಿಡ್ನಿ ನಾರ್ಮಲ್ ಆಗಿರುತ್ತೆ, ಹಾರ್ಟ್ ನಾರ್ಮಲ್ ಆಗಿರುತ್ತೆ, ಬ್ಲಡ್ ಶುಗರ್ ನಾರ್ಮಲ್ ಆಗಿರುತ್ತೆ, ಮಸಲ್ಸ್ ನಾರ್ಮಲ್ ಆಗಿರುತ್ತೆ, ಸ್ನಾಯುಗಳೆಲ್ಲ ನಾರ್ಮಲ್ ಆಗಿರುತ್ತೆ, ಮೂಳೆಗಳು ನಾರ್ಮಲ್ ಆಗಿರುತ್ತೆ, ಮೂಳೆ ಒಳಗಡೆ ಇರೋ ಕೀಳು ಮಜ್ಜೆಗಳು ನಾರ್ಮಲ್ ಆಗಿರುತ್ತೆ, ನರಗಳು ನಾರ್ಮಲ್ ಆಗಿರುತ್ತೆ, ಚರ್ಮ ನಾರ್ಮಲ್ ಆಗಿರುತ್ತೆ, ದೀರ್ಘಾಯುಸ್ಸುಳ್ಳವನಾಗಿರ್ತೇನೆ, ಆರೋಗ್ಯವುಳ್ಳವನಾಗಿರ್ತೇನೆ, ಬಲ ಉಳ್ಳವನಾಗಿರ್ತೇನೆ, ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ, ಕಿವಿ ಚೆನ್ನಾಗಿ ಕೇಳುತ್ತೆ, ನಾಳೆಗೆ ಒಳ್ಳೆ ರುಚಿ ನೋಡುತ್ತೆ. ಹೇಳ್ರಿ ಬಾಯಿಂದ. ಆಮೇಲೆ ಆದರೆ ಹೇಳುವಾಗ ಈ 4 ಕಂಡೀಷನ್ ಫುಲ್ಫಿಲ್ ಮಾಡಿಬಿಟ್ಟು ಹೇಳಿ. ಹಲ್ಲೆಲೂಯಾ. ಇನ್ನೊಂದು ಉದಾಹರಣೆ ಕೊಡ್ತೀನಿ. 2 ತಿಮೋಥಿ 2:13. ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ಆಮೆನ್. ನಾವೇನಾಗಿದ್ವಿ? ಅಪನಂಬಿಗಸ್ತರಾಗಿದ್ರು ಆತ ನಂಬಿಗಸ್ತನಾಗೇ ಇರ್ತಾನೆ. ಆತನು ತನ್ನ ಸ್ವಭಾವಕ್ಕೆ, ಅಂದರೆ ದೇವರ ಸ್ವಭಾವಕ್ಕೆ ವಿರುದ್ಧವಾಗಿ ದೇವರೇನು ಮಾಡಲ್ಲ. ಓಕೆ. ಇನ್ನು ಕಂಡೀಷನ್ ಏನು? 11ನೇ ವಾಕ್ಯ. ಈ ಮಾತು ನಂಬತಕ್ಕದ್ದಾಗಿದೆ. ಏನೆಂದರೆ, ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. ನಾವು ಯೇಸುವಿನರಲ್ಲವೆಂದು ಹೇಳಿದರೆ ಆತನು ನಮ್ಮನ್ನು ತನ್ನವರೆಲ್ಲವೆಂದು ಹೇಳುವನು. ಆಮೆನ್. ಹಲ್ಲೆಲೂಯಾ. ಅದು ಕಂಡೀಷನು. ನೀನು ಸತ್ತಿದ್ರೆ ಯೇಸುವಿನ ಜೊತೆ ಸಾಯಬೇಕು. ನೋಡಿ, ಯೇಸುವಿನ ಜೊತೆ ಸತ್ತು ಸಮಾಧಿಗೆ ಹಾಕಲ್ಪಟ್ಟು ಪುನರುತ್ಥಾನ ಹೊಂದಿ ಅಲ್ವಾ? ಅದು ದೀಕ್ಷಾಸ್ನಾನದ ಮೂಲಕ ನಡೆಯುವಂಥ ಪ್ರಕ್ರಿಯೆ. ನಾವು ಜೀವಿಸಬೇಕು. ಇಲ್ಲಿ ಕಂಡೀಷನ್ ಏನು? ನಾವು ಯೇಸುವಿನ ಜೊತೆಲಿ ಸಾಯಬೇಕು, ಆತನೊಡನೆ ಜೀವಿಸಬೇಕು, ಸಹಿಸ್ಕೊಳ್ಬೇಕು, ಆಳಬೇಕು. ಯೇಸುವಿನವರಲ್ಲ ಅಂತ ಹೇಳಂಗಿಲ್ಲ, ಯೇಸುವಿನವರಂತ ಹೇಳಬೇಕು. ಆಗ ಅವನು ನಮ್ಮವರು ಅಂತ ಹೇಳ್ತಾನೆ. 13ನೇ ವಾಕ್ಯ. ನಾವು ಅಪನಂಬಿಗಸ್ತರು ಆಗಿದ್ರು ದೇವರ ನಂಬಿಗಸ್ತನು. ಆತನು ತನ್ನ ಸ್ವಭಾವಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ಏನು ಮಾಡಲ್ಲ. ಸೊ
ಎವ್ರಿ ಪ್ರಾಮಿಸ್ ದೆರ್ ಈಸ್ ಎ ಕಂಡೀಷನ್. ಎಲ್ಲ ವಾಗ್ದಾನಗಳ ಹಿಂದೆ ಷರತ್ತಿರುವಂಥದ್ದಾಗಿದೆ. ಆಮೇಲೆ ಇಂಗ್ಲಿಷ್ ಹೇಳ್ತಾರೆ, ಯು ಸ್ಕ್ರಾಚ್ ಮೈ ಬ್ಯಾಕ್, ಐ ಸ್ಕ್ರಾಚ್ ಯುವರ್ ಬ್ಯಾಕ್ ಅಂತ. ಸ್ತೋತ್ರ. ಅಂದರೆ ನೀನು ಬೆನ್ನು ನಾನು ಕೆರಿ, ನನ್ನ ಬೆನ್ನ ನೀನು ಕೆರಿ ಅಂತ. ಸ್ತೋತ್ರ. ಯಾಕೆ ನಮ್ಮ ಬೆನ್ನು ನಾವೇ ಕರ್ಕೊಳಕ್ಕಾಗಲ್ಲ. ಆಗುತ್ತಾ? ಆಗುತ್ತೆ ಕೆಲವರಿಗೆ. ಈ ಮೂಳೆ ಎಲ್ಲ ಟ್ವಿಸ್ಟ್ ಮಾಡ್ಕೊಂಡು ಹಿಂಗೆ ಮಾಡ್ತಾರಲ್ಲ, ಹಿಂಗೆಲ್ಲ ಮಾಡ್ತಾರಲ್ಲ, ಅವರು ಆಗ್ಬೋದು, ನಮಗಾಗಲ್ಲ. ಆಮೇಲೆ ಹಲ್ಲೆಲೂಯಾ. ನೀನು ಮಾಡೋ ಪಾಠ ನೀನು ಮಾಡು, ದೇವ್ರು ಮಾಡೋ ಪಾಠ ದೇವ್ರು ಮಾಡ್ತಾರೆ. ಹಲ್ಲೆಲೂಯಾ. ಲೆಟ್ ಮಿ ಗೋ, ಮುಂದಕ್ಕೆ ಹೋಗೋಣ. ಈಗ ದೇವರು ಅನೇಕ ವಾಗ್ದಾನಗಳನ್ನು ತನ್ನ ಮಕ್ಕಳಿಗೆ ಕೊಟ್ಟಿರೋದಾದರೂ ಕೆಲವೊಂದು ವಾಗ್ದಾನಗಳು ಬಹಳ ಪ್ರಾಮುಖ್ಯವುಳ್ಳದು. ಇಟ್ ಈಸ್ ಸೋ ಇಂಪಾರ್ಟೆಂಟ್. ಅದಕ್ಕೆ ನಾನು 45ನೇ ಅಧ್ಯಾಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ 3ನೇ ವಾಕ್ಯವನ್ನು ಓದಿಸಿದ್ದು. ಅಲ್ಲಿ ಐ ವಿಲ್ ಗಿವ್ ದಿ ದ ಟ್ರೆಷರ್ಸ್ ಆಫ್ ಡಾರ್ಕ್ನೆಸ್, ಕತ್ತಲೆಯಲ್ಲಿ ಬಚ್ಚಿಟ್ಟಿರುವ ಆ ಗುಪ್ತ ನಿಧಿಗಳನ್ನು, ಅಂದರೆ ಗುಪ್ತ ಸ್ಥಳಗಳ ಮರೆ ಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. ನಾನು ಇದನ್ನು ಓದುವಾಗ, ನಿನ್ನೆ ರಾತ್ರಿ ಇದನ್ನು ಓದುವಾಗ ನನಗೆ ಅನೇಕ ನಿಕ್ಷೇಪಗಳು ದೊರಕ್ತಾ ಇತ್ತು ಈ ವಾಕ್ಯದಲ್ಲಿ. ಆಮೇಲೆ ನಾನಿಲ್ಲಿ ಬಂಗಾರ, ಬೆಳ್ಳಿ, ರತ್ನ, ಕಲ್ಲು, ನಿಮಗೆ ಪ್ರಮೋಷನು, ನಿಮಗೆ ಆಸ್ತಿ, ಮನೆ, ಕಾರು, ಬಂಗ್ಲಾ ಅದು ಸಿಗುತ್ತೆ ಅಂತಲ್ಲ ಇವತ್ತು ಹೇಳಕ್ಕೆ ಹೋಗೋದು. ಇವತ್ತು ನಾನು ಮಾತನಾಡುವಂಥ ವಿಷಯ ನಿತ್ಯ ರಾಜ್ಯದ ಸತ್ಯ. ಅದು ಕತ್ತಲೆಯಲ್ಲಿ ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪ. ಸ್ತೋತ್ರ ಬರಲಿಲ್ಲ. ಇನ್ನು ವಿಮೋಚನಾ ಕಂಡ ಪುಸ್ತಕ 20-21, ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 20 ವರ್ಸ್ 21, 20-21. ಜನರು ದೂರದಲ್ಲಿ ನಿಂತಿದ್ದರು. ಮೋಶೆಯೋ ದೇವರಿಗಿರುವ ಆ ಕಾರ್ಗತ್ತಲಿನ ಸಮೀಪಕ್ಕೆ ಸೇರಿದನು. ಆಮೆನ್. ಜನರೆಲ್ಲಿದ್ರು? 2 ಕಾರ್ಯ ಅಲ್ಲಿ ಗಮನಿಸಬಹುದು. ಒಂದು, Moses was up on the mountain top when God gave him the 10 commandments. 10 ದಶಾಜ್ಞೆಗಳನ್ನು ಕೊಡುವಾಗ ಮೋಶೆ ಸೀನಾಯಿ ಪರ್ವತದ ಮೇಲಿದ್ದಾನೆ. ಆಮೆನ್. ಅಲ್ಲಿ ಗಮನಿಸಬೇಕಾದಂಥ 2 ಭಾಗ. ಒಂದು, ಮೋಶೆ ದೇವರ ಸಮೀಪಕ್ಕೆ ಕಾರ್ಗತ್ತಲಿನ, ಮೋಸಸ್ ಡ್ರಾ ನಿಯರ್ ಆ್ಯಂಡ್ ಟು ದ ಥಿಕ್ ಡಾರ್ಕ್ನೆಸ್. ಕಾರ್ಗತ್ತಲೆ, ಕತ್ತಲೆ ಬೇರೆ, ಕಾರ್ಗತ್ತಲೆ ಬೇರೆ. ಕಾರ್ಗತ್ತಲೆ ಅಂದರೆ ತಿಕ್ಕಾಗಿರುವ ಕತ್ತಲೆ. ಸ್ತೋತ್ರ. ಮೋಡ ಕವಿದ ವಾತಾವರಣ. ಮಧ್ಯಾಹ್ನ 3 ಗಂಟೆಗೆ ಸಂಜೆ 6 ಗಂಟೆ ಥರ ಕಾಣಿಸ್ತಾ ಇದೆ. ಆದರೆ ಅದು ಪಿಚ್ ಡಾರ್ಕ್ ಅಲ್ಲ, ತುಂಬ ಕತ್ತಲೆ ಅಲ್ಲ. ರಾತ್ರಿ ಕಾರ್ಗತ್ತಲು ಕವಿದ ವಾತಾವರಣ. ಕೇಳಿದ್ದೀರಾ? ಅಂದರೆ ಡಾರ್ಕ್ ಆಗಿರುವಂಥ, ತಿಕ್ಕಾಗಿರುವ ಡಾರ್ಕ್. ಅಲ್ಲಿ ಮೋಶೆ ದೇವರ ಸಮೀಪಕ್ಕೆ, ಜನರು ದೇವರಿಂದ ದೂರ. ಹಾಗಾದರೆ 2 ಕಾರ್ಯ. ಪೀಪಲ್ ಫಾಲೋಡ್ ಫಾರ್ ಆಫ್. ಮೋಸಸ್ ಡ್ರಾ ನಿಯರ್ ಅಂಟು ದ ಥಿಕ್ ಡಾರ್ಕ್ನೆಸ್. ಹಾಗಾದರೆ ದೇವರು ಕಾರ್ಗತ್ತಲೆಯಲ್ಲಿ ಮೋಶೆ ಸಂಗಡ ಮಾತಾಡ್ತಾ ಇದ್ದಾನೆ. ಇಸ್ರಾಯೇಲ್ ಜನರಿಗೆ ಬೇಕಾದ ದಶಾಜ್ಞೆಗಳನ್ನು ಕೊಡ್ತಾ ಇದ್ದಾನೆ. ನೀವು ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಬುಕ್ ಆಫ್ ಡ್ಯೂಟನಾಮಿ ಚಾಪ್ಟರ್ 5 ವರ್ಸ್ 4 and 5, 4 ಮತ್ತು 5ನೇ ವಾಕ್ಯವನ್ನು ಗಮನಿಸ್ರಿ. ಯೆಹೋವನು ಆ ಬೆಟ್ಟದ ಮೇಲೆ ಬೆಂಕಿಯ ಜ್ವಾಲೆಯೊಳಗಿಂದ ಮುಖಾಮುಖಿಯಾಗಿ ನಿಮ್ಮ ಸಂಗಡ ಮಾತನಾಡಲಾಗಿ. ನೋಡಿದ್ರ, ಮಾತನಾಡ್ತಾ ಇರೋದು ಜನರು, ಇಸ್ರಾಯೇಲ್ ಎಲ್ರಿಗೂ ಕೇಳಿಸ್ತಾ ಇದೆ. ಹಲೋ, ಕಾರ್ಗತ್ತಲೆ ಅದು. ಕಾರ್ಗತ್ತಲೆಯಲ್ಲಿ ಯೆಹೋವನ ಬೆಟ್ಟದ ಮೇಲೆ ಬೆಂಕಿಯ ಜ್ವಾಲೆ ಒಳಗಡೆಯಿಂದ
ನೀವು ಆ ಬೆಂಕಿಯ ಜ್ವಾಲೆಯ ದೆಸೆಯಿಂದ ಭಯಪಟ್ಟು ಬೆಟ್ಟವನ್ನು ಹತ್ತದೆ ಹೋಗಲಾಗಿ ನಾನು ಯೆಹೋವನಿಗೆ ನಿಮಗೂ ನಡುವೆ ನಿಂತು ಆತನು ಆಡಿದ ಮಾತುಗಳನ್ನು ನಿಮಗೆ ತಿಳಿಸಿದೆನು. ಪ್ರೈಸ್ ದ ಲಾರ್ಡ್. ದೇವರು ನುಡಿದಂತ ಮಾತುಗಳನ್ನ ಯಾರ ಬಳಿ ನುಡಿತಾ ಇದ್ದಾರೆ ಈಗ? ಮೋಶೆ ಮುಖಾಮುಖಿಯಾಗಿ ದೇವರ ಹತ್ರ ಮಾತಾಡ್ತಾ ಇದ್ದ. ಇನ್ನೊಂದು ವಾಕ್ಯ ಹೋದ್ರೆ ಸತ್ಯವೇದ ಗ್ರಂಥದಲ್ಲಿ ವಿಮೋಚನ ಕಂಡ ಪುಸ್ತಕ 33:11 ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತನಾಡುವನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದನು. ನೋಡಿದ್ರ, ಮೋಶೆ ಸಂಗಡ ದೇವರು ಹೆಂಗ್ ಮಾತಾಡ್ತಿದ್ನಂತೆ? ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತ ಹೆಂಗ್ ಮಾತಾಡೋದು? ಮುಖಾಮುಖಿ. ಸ್ತೋತ್ರ. ಓಪನ್ ಟಾಕ್. ಇಸ್ರಾಯೇಲ್ ಜನರಿಗೆ ಭಯ, ದೂರ ಇದ್ದಾರೆ, ಆದ್ರೆ ಮೋಶೆ ಮುಖಾಮುಖಿಯಾಗಿ ಮಾತನಾಡ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯ. ನನಗೆ ಬಹಳ ಇಷ್ಟ ಅಂದ್ರೆ ಏನ್ ಗೊತ್ತಾ? ವೆನ್ ಯು ಆರ್ ಅಲೋನ್, ದೇರ್ ಇಸ್ ನೋಬಡಿ. ಯಾರು ಇಲ್ಲದೆ ನೀನು ಮಾತ್ರ ಒಬ್ಬಂಟಿಗಳಾಗಿ, ದೇರ್ ಈಸ್ ನೋಬಡಿ ಈಸ್ ದೇರ್ ಬಟ್ ಯು ಆ್ಯಂಡ್ ಗಾಡ್ ಇನ್ ದಟ್ ಡಾರ್ಕ್ನೆಸ್. ಯು ಆ್ಯಂಡ್ ಗಾಡ್ ಇನ್ ದಟ್ ಡಾರ್ಕ್ನೆಸ್. ಆ ಕತ್ತಲೆಯಲ್ಲಿ ಬೇರೆ ಯಾರ ತೊಂದರೆನೂ ಇಲ್ಲ, ಒಂಟಿಯಾಗಿ. ಆಮೇಲೆ ನೀನು ದೇವರು ಮಾತ್ರ ಮುಖಾಮುಖಿಯಾಗಿ ಮಾತನಾಡ್ತೀಯಲ್ಲ, ಅಲ್ಲಿ ಕೆಲವೊಂದು ಅದ್ಭುತಗಳು ನಡೀಲಿಕ್ಕೆ ಹೋಗೋದು. ಸ್ತೋತ್ರ 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 ಸ್ತೋತ್ರ. ಅರ್ಥ ಮಾಡ್ಕೊಳ್ರಿ. Where you meet God and you will find treasures like you will never find before. ನೀವು ಯಾವಾಗ ಕಾರ್ಗತ್ತಲೆಯಲ್ಲಿ ದೇವರನ್ನ ಮುಖಾಮುಖಿಯಾಗಿ ಭೇಟಿ ಮಾಡ್ತೀರೋ, ದೇವರನ್ನ ಮುಖಾಮುಖಿಯಾಗಿ ನೋಡ್ತೀರೋ, ಮಾತಾಡ್ತೀರೋ, ಅಲ್ಲಿ ನಿಮ್ಮ ನಿಕ್ಷೇಪ ನೀವು ಕಂಡುಕೊಳ್ತಾ ಇದ್ದೀರ. ಓ ಹಲ್ಲೆಲೂಯಾ. ಆ ಸ್ತೋತ್ರ ಒಣಗೋಗಿರೋ ಸ್ತೋತ್ರ. ನನಗೆ ನನ್ನ ದೇವರ ಸಂಗಡ ಅನ್ಯೋನ್ಯವಾಗಿ ಮಾತನಾಡುವ ಆ ಶಬ್ದ ಕೇಳುವುದು, ಅದು ಈ ಲೋಕದ ಸಕಲ ಸಂಪತ್ತು, ಐಶ್ವರ್ಯ, ಹಣಕ್ಕಿಂತ ಸ್ಥಾನಕ್ಕಿಂತ ದೊಡ್ಡದಾದಂಥ ನಿಕ್ಷೇಪ ಅದಾಗಿರುವಂಥದ್ದಾಗಿದೆ ಎಂದು ನಂಬುವವರು ಯಾರಾದರೂ ಇದರ ಒಳಗಡೆ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. Come on, somebody shout hallelujah.